ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ಚಾಯ. ನಾನು ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಲಾಕ್ಡೌನ್ ಇದೆ, ನಾವು ಕ್ಲಾಸಸ್ ಏನು ಮಾಡ್ತಾ ಇಲ್ಲ. ನಾನು ಆಲ್ರೆಡಿ ಈ ಸೆಮಿಸ್ಟ್ರಿಗೆ ಏನೇನಿದೆ ಬೇಕಾಗಿತ್ತಲ್ಲ ಸಿಲೆಬಸ್ ಪ್ರಕಾರ ಆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸೊ ಹುಡುಗರೆಲ್ಲ ಈಗ ಯಾರು KSET ಮತ್ತು ನೆಟ್ ಎಕ್ಸಾಮ್ ತೊಗೊಳ್ತಾ ಇದ್ದೀವಿ, ನಮಗೆ ಕಷ್ಟ ಆಗ್ತಾ ಇದೆ ಪೇಪರ್ 1 ಸಾಲ್ವ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ನಮಗೆ ಹೆಲ್ಪ್ ಮಾಡಿ, ಅದ್ರ ಬಗ್ಗೆ ವೀಡಿಯೋಸ್ ಮಾಡಿಕೊಡಿ ಅಂತ ತುಂಬ ಕೇಳ್ಕೊಂಡ್ರು. ಹಾಗಾಗಿ ಅದ್ರ ಮೇಲೆ ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸುಮಾರು KSET ನೆಟ್ ಚಾಪ್ಟರ್ಸ್ ಮೇಲೆ ಆ್ಯಕ್ಚುಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದರಲ್ಲಿ 10 ಚಾಪ್ಟರ್ಸ್ ಇರುತ್ತೆ. 10 ಚಾಪ್ಟರ್ಸ್ ಮೇಲೆ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಮೇಲೂ ನಾನು ಏನು ಮಾಡಿದ್ದೀನಿ, ವೀಡಿಯೋಸ್ನ ಬಿಟ್ಟಿದ್ದೀನಿ. ನೀವು ಅದನ್ನು ನೋಡ್ಕೋಬೋದು, ಹೆಲ್ಪ್ ಆಗುತ್ತೆ. ಇವತ್ತಿನ ಎಪಿಸೋಡಲ್ಲಿ ನಾನು ಕಮ್ಯುನಿಕೇಷನ್ ಬಗ್ಗೆ ಹೇಳ್ತೀನಿ. ಅದನ್ನು ಏನೇನು ಓದಬೇಕು, ಯಾಕೆ ಓದಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ 10 ಚಾಪ್ಟರ್ಸ್ ಇರುತ್ತೆ. 10 ಚಾಪ್ಟರ್ಸ್ಗೆ ಈಕ್ವಲ್ ವೆಯ್ಟೇಜ್ ಇರುತ್ತೆ. ಒಟ್ಟು 60 ಕ್ವಶನ್ಸ್ ಇರುತ್ತೆ. ಹಾಗಾಗಿ ಒಂದೊಂದು ಚಾಪ್ಟ್ರಲ್ಲಿ ನಿಮಗೆ 6 ಕ್ವಶನ್ಸು ಬರ್ತಾ ಹೋಗುತ್ತೆ. ಸೊ ಕೆಲವೊಂದು ಕ್ವಶನ್ಸು ಈಸಿ ಇರುತ್ತೆ, ಟೈಮ್ ಕಡಿಮೆ ತೊಗೊಳುತ್ತೆ, ಕೆಲವೊಂದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಯಾವುದಕ್ಕೆ ಕಡಿಮೆ ಟೈಮ್ ತೊಗೊಳುತ್ತಲ್ಲ ಅದನ್ನು ಬಿಗಿನಿಂಗಲ್ಲಿ ಆನ್ಸರ್ ಮಾಡಿ, ಯಾವುದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತಲ್ಲ ಅದನ್ನು ನೀವು ಲೇಟರ್ ಪಾರ್ಟಲ್ಲಿ ಇಟ್ಕೊಂಡ್ರೆ ಮೋರ್ ನಂಬರ್ ಆಫ್ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡೋಕ್ಕಾಗತ್ತೆ. KSETಗಾದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಹಾಗಾಗಿ ನಿಮಗೆ ಈಸಿಯಾಗಿ ಎಲ್ಲನೂ ಅಟೆಂಪ್ಟ್ ಮಾಡ್ಬೋದು. ಸೊ ಈ ಥರ 10 ಚಾಪ್ಟರ್ಸ್ ಇರುತ್ತೆ. ಇವತ್ತು ನಾನು ಕಮ್ಯುನಿಕೇಷನ್ ಹೇಳ್ತಾ ಹೋಗ್ತಾ ಇದ್ದೀನಿ. ಕಮ್ಯುನಿಕೇಷನಲ್ಲಿ ನೀವು ಏನೇನರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ, ಕಮ್ಯುನಿಕೇಷನ್ ಅಂದ್ರೇನು, ಮೀನಿಂಗ್ ಅಂದ್ರೇನು, ಅದನ್ನು ಬೇರೆಯವರು ಬೇರೆ ಬೇರೆ ಥರ ಹೇಳ್ತಾ ಹೋಗಿದ್ದಾರೆ. ಹೌ ದೋಸ್ ಫಿಲಾಸಫರ್ಸ್ ಅಥವಾ ಎಜುಕೇಟರ್ಸ್ ಅದ್ರ ಬಗ್ಗೆ, ಕಮ್ಯುನಿಕೇಷನ್ ಬಗ್ಗೆ ಯಾವ ಥರ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ದು ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್, ನೇಚರ್ ಆಫ್ ಕಮ್ಯುನಿಕೇಷನ್, ಟೈಪ್ಸ್ ಆಫ್ ಕಮ್ಯುನಿಕೇಷನ್, ಬ್ಯಾರಿಯರ್ಸ್ ಇನ್ ಕಮ್ಯುನಿಕೇಷನ್, ಕ್ಲಾಸ್ ರೂಮ್ ಕಮ್ಯುನಿಕೇಷನ್. ಬಿಕಾಸ್ ನಿಮಗೆ ಗೊತ್ತು ಯಾಕೆ ಈ ಚಾಪ್ಟರ್ ಇಟ್ಟಿದ್ದಾರೆ ಅಂತಂದರೆ, ನೀವು JRF ಆದರೂ ಬರಿಬೋದು, ಇಲ್ಲ ಅಂತಂದರೆ ಲೆಕ್ಚರರ್ಶಿಪ್ ಆದರೂ ಬರಿಬೋದು. ಸೊ ನೀವು ಕ್ಲಾಸ್ಗೆ ಹೋಗಿ ಪಾಠ ಮಾಡಬೇಕಾಗತ್ತೆ. ಯು ಶುಡ್ ನೋ ಹೌ ಟು ಹ್ಯಾಂಡಲ್ ದಿ ಕ್ಲಾಸ್ ರೂಮ್ ಸಿಚುಯೇಷನ್ಸ್. ಸೊ ಹಾಗಾಗಿ ಇದನ್ನು ಅವರು ಕಮ್ಯುನಿಕೇಷನ್ ಇಟ್ಟಿದ್ದಾರೆ. ಆ್ಯಂಡ್ ನಾಟ್ ಓನ್ಲಿ ಇನ್ ಕ್ಲಾಸ್ ರೂಮ್, ನಾವು ಎಲ್ಲೇ ಹೋದರೂ ನಾವು ಕರೆಕ್ಟಾಗಿ ಕಮ್ಯುನಿಕೇಷನ್ ಮಾಡೋಕ್ಕೆ ಬಂತು ಅಂತಂದರೆ ಈಸಿಯಾಗಿ ನಾವು ವರ್ಲ್ಡ್ನ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಕನ್ನಡದಲ್ಲಿ ಮಾತಿದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಸೊ ನಿಮಗೆ ಕರೆಕ್ಟಾಗಿ ಅದನ್ನು ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿತ್ತು ಅಂದರೆ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ಚಾಪ್ಟರ್ನ ಅವ್ರು ಇಟ್ಟಿದ್ದಾರೆ. ನೆಕ್ಸ್ಟು ಮಾಸ್ ಕಮ್ಯುನಿಕೇಷನ್ ಇದೆ, 7 C's ಆಫ್ ಕಮ್ಯುನಿಕೇಷನ್ ಇದೆ. ಸೊ ಇಷ್ಟು ಪ್ಯಾರಾಮೀಟರ್ಗಳು ನಿಮಗೆ ತಿಳ್ಕೊಂಡ್ರೆ ಈಸಿಯಾಗಿ ಆಗುತ್ತೆ, ತಿಳ್ಕೊಳ್ತಾ ಹೋಗ್ಬೋದು. ಕಮ್ಯುನಿಕೇಷನ್ ಮೀನಿಂಗ್ ಅಂದರೆ ಏನದು ಅಂತಂದರೆ, ಲ್ಯಾಟಿನ್ ವರ್ಡು ಕಮ್ಯುನಿಸ್ಟ್ ಅಂತ, ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕಮ್ಯುನಿಕೇರ್ ಅಂತಿದೆ, ಟು ಶೇರ್ ಅಂತ. ಈ ಲ್ಯಾಟಿನಿಂದ ಬಂದಿರೋಂಥ ಆರಿಜಿನ್ ಆಗಿರೋದು ಎಲ್ಲಿಂದ ಅಂದರೆ ಕಮ್ಯುನಿಕೇಷನ್ ಲ್ಯಾಟಿನ್ ವರ್ಡಿಂದ ಆಗಿದೆ. ಯಾಕೆ ಕಮ್ಯುನಿಕೇಷನ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ, ಥ್ರೂ ಸ್ಪೀಚ್ ಇರ್ಬೋದು, ಸಿಗ್ನಲ್ಸ್ ಇರ್ಬೋದು, ಇಲ್ಲಾಂದರೆ ರೈಟಿಂಗಲ್ಲಿ ಇರ್ಬೋದು. ಈ ಥರ ಬೇರೆ ಬೇರೆ ಮೆಥಡಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ, ಹೇಳ್ತಾ ಹೋಗ್ತೀವಿ. ಅಥವಾ ಬಿಹೇವಿಯರಲ್ಲಿ ಇರ್ಬೋದು. ಈಗ ಯಾರೋ ಒಬ್ರು ಏನೋ ಹೇಳ್ತಾ ಇದ್ದರೆ ನಾವು ನಾಡ್ ಮಾಡ್ತಿರ್ತೀವಿ, ಅಥವಾ ಹಾಂ ಅಂತ ಹೇಳ್ತೀವಿ, ಕಣ್ಣಲ್ಲಿ ಎಕ್ಸ್ಪ್ರೆಷನ್ಸ್ ತೋರಿಸ್ತೀವಿ. ಈ ಥರ ಎಲ್ಲ ಏನಾಗುತ್ತೆ, ಕಮ್ಯುನಿಕೇಷನ್ನು ಒಬ್ಬರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಏನು ಅಂತ, ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ, ಅಥವಾ ಬೇಸಿಕ್ ನೆಸೆಸಿಟಿ ಏನು ಅಂತಂದರೆ, ಟು ಕ್ರಿಯೇಟ್ ಎ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಯಾರೋ ಇಬ್ಬರು ಇದ್ದಾರೆ ಅಂತಂದರೆ ಅವರಿಬ್ಬರ ಮಧ್ಯೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೂ ಸೈನ್ ಲ್ಯಾಂಗ್ವೇಜಲ್ಲೋ ಸಮೌ ಯು ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್, ಯು ಆರ್ ಗೋಯಿಂಗ್ ಟು ಟೆಲ್ ವಾಟ್ ಯು ವಾಂಟ್ ಟು ಏನು ಹೇಳಬೇಕು ಅಂತ ಅನ್ನೋದನ್ನ ಎದುರಿಗಿರೋ ಮನುಷ್ಯನಿಗೆ ಹೇಳ್ತಿರಲ್ಲ, ಯಾಕೆ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್, ಅವ್ನಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದು ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ಒಬ್ರು ಏನೋ ಹೇಳ್ತಾ ಇದ್ದಾರೆ ಅಂತಂದರೆ ಇನ್ನೊಬ್ರು ಅದನ್ನು ಕೇಳಬೇಕು. ಗೋಲ್ ಇದೆ, ನಾನು ಹೇಳ್ತಾ ಇದ್ದೀನಿ ಅವ್ರು ಕೇಳಿಸ್ಕೋಬೇಕು. ಅಥವಾ ದೇ ಶುಡ್ ಬಿ ಪಾರ್ಟಿಸಿಪೇಟರಿ ಬಿಟ್ವೀನ್ ದೋಸ್ 2 ಪರ್ಸನ್ಸ್. ಹಾಗಾಗಿ ದಟ್ಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್. ಇಟ್ಸ್ ಅ ಸೋಷಿಯಲ್ ಪ್ರೋಸೆಸ್. ಸೊ ನಾವು ಸಮಾಜದಲ್ಲಿ ಇದ್ದೀವಿ ಅಂತಂದರೆ ನಾವು ಒಬ್ರಿಗೊಬ್ರು ಕಮ್ಯುನಿಕೇಟ್, ಅರ್ಥ ಮಾಡ್ಕೋಬೇಕು, ಒಬ್ರಿಗೊಬ್ರು ಬಾಳಬೇಕು, ಸಮನ್ವಯತೆಯಿಂದ ಬಾಳಬೇಕು ಅಂದರೆ ವಿ ಶುಡ್ ಕಮ್ಯುನಿಕೇಟ್ ಟು ಈಚ್ ಅದರ್. ಸೊ ಹಾಗಾಗಿ ಇಟ್ಸ್ ಅ ಸೋಷಿಯಲ್ ಪ್ರೋಸೆಸ್. ಒಮ್ನಿ ಪ್ರೆಸೆಂಟ್ ಎಲ್ಲ ಕಡೆ ಇದೆ. ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದರೂ ಎಲ್ಲ ಕಡೆಗೂ ನಿಮ್ಗೆ ಏನಾಗಿದೆ, ಕಮ್ಯುನಿಕೇಷನ್ ಇದೆ. ಲ್ಯಾಂಗ್ವೇಜ್ ಬೇರೆ ಇರ್ಬೋದು, ಆದರೆ ವಿ ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ ಥ್ರೂ ಒನ್ ಪರ್ಸನ್ ಟು ಅನದರ್ ಪರ್ಸನ್. 2 ವೇ ಪ್ರೋಸೆಸ್. ಅಗೇನ್ ಇದು ಯಾವಾಗೂ 2 ವೇ ಪ್ರೋಸೆಸ್. ಒಬ್ರು ಹೇಳ್ತಾ ಇರೋದು ಇನ್ನೊಬ್ರು ಕೇಳ್ಕೊಳ್ಳೋದಲ್ಲ, 2 ವೇ ಪ್ರೋಸೆಸ್ ಆಗಬೇಕು. ಕೆಲವು ಸಲ ಏನಾಗುತ್ತೆ, ಕ್ಲಾಸ್ ರೂಮಲ್ಲಿ ನಾವು 2 ವೇ ಪ್ರೋಸೆಸ್ ಮಾಡೋದೆಲ್ಲ 1 ವೇ ಪ್ರೋಸೆಸ್. ಕೆಲವು ಸಲ ಮೆಜಾರಿಟಿ ಆಫ್ ದ ಟೈಮಲ್ಲಿ 1 ವೇ ಪ್ರೋಸೆಸ್ಸೇ ಆಗ್ತಾರೆ. ಯೂನಿವರ್ಸಲ್, ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದರೂ ಎಲ್ಲರೂ ಇದನ್ನು ಯೂಸ್ ಮಾಡ್ತಾರೆ.
ಕಂಟಿನ್ಯೂಸ್ ಆಗಿರುತ್ತೆ. ಹುಟ್ಟಿದಾಗಿಂದ ಹಿಡಿದು ಸಾಯೋ ತನಕ, ಹುಟ್ಟಿದ ತಕ್ಷಣ ಹತ್ಕೊಂಡೇ ಮಗು ಬರ್ತಾರೆ. ನಾವು ಸಾಯೋ ತನಕನೂ ನಾವೇನು ಮಾಡ್ತಿರ್ತೀವಿ ಅಂದರೆ ಕಂಟಿನ್ಯೂಸ್ ಆಗಿ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತೀವಿ ಇನ್ ಒನ್ ಆರ್ ದಿ ಅದರ್ ವೇ. ಎಗೇನ್ ಇಟ್ ಮೇ ಬಿ ಪ್ಲ್ಯಾಂಟ್ ಜೊತೆಗಿರ್ಬೋದು, ಅನಿಮಲ್ಸ್ ಜೊತೆಗಿರ್ಬೋದು. ಅನಿಮಲ್ಸು ಸುಮ್ಮನೆ ಇರಲ್ಲ. ಅನಿಮಲ್ಸು ಏನು ಮಾಡ್ತವೆ, ಜೋರಾಗಿ ಕಿರ್ಚ್ಕೊಳ್ತವೆ, ಹೂಳಿಡ್ತವೆ, ಪಕ್ಷಿಗಳು ಕಿಚಿ ಮಾಡ್ತವೆ. ಅವೆಲ್ಲನೂ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಂತಲೇ. ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಯಾವುದು? ಕಾಂಟೆಕ್ಸ್ಟ್ ಹೇಳಬೇಕು ಫಸ್ಟು. ನಾವು ಏನು ಹೇಳಬೇಕು ಅಂತ ಇದ್ದೀನಿ, ವಿತ್ ವಾಟ್ ಕಾಂಟೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಪ್ರೆಡ್ ಅದು. ಅದನ್ನು ಏನು ಹೇಳಬೇಕು, ನಾನು ಹೇಳಬೇಕು. ಹೇಳೋರ್ಗೆ ಏನಂತಾರೆ, ಸೆಂಡರ್ ಅಂತಾರೆ, ಇಲ್ಲಾಂದರೆ ಎನ್ಕೋಡರ್ ಅಂತಾರೆ. ಅದನ್ನು ಈ ಕಡೆ ಇನ್ನೊಬ್ರು ಆ ಕಡೆ ಸೈಡಲ್ಲಿ ಇರೋರು ಏನು ಮಾಡಬೇಕು, ರಿಸೀವ್ ಮಾಡಬೇಕು. ಆಮೇಲೆ ಅದನ್ನು ಡಿಕೋಡ್ ಮಾಡ್ಕೋಬೇಕು. ಅದು ಏನು ಡಿಕೋಡ್ ಆಗಬೇಕು, ಯಾವುದಾಗಬೇಕು, ಮೆಸೇಜ್ ನಾನು ಏನು ಕಳಿಸ್ತಾ ಇದ್ದೀನೋ ಅದು ಯಾವ್ದು ಮುಖಾಂತರ ಕಳಿಸ್ತೀನಿ, ಥ್ರೂ ಮೀಡಿಯಮ್ ಆರ್ ಎ ಚಾನಲ್ ಐ ಆಮ್ ಗೋಯಿಂಗ್ ಟು ಪಾಸ್ ಆನ್. ಅದಾದಮೇಲೆ ಇಮಿಡಿಯೇಟ್ಲಿ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಫೀಡ್ಬ್ಯಾಕ್. ಸೊ ಅರ್ಥ ಆಗ್ತಿದೆಯಾ, ಅರ್ಥ ಆಗ್ತಿಲ್ಲ, ಅದಕ್ಕೆ ಅಗ್ರಿ ಮಾಡ್ಕೊಳ್ತಾ ಇದ್ದಾರೆ, ಡಿಸಗ್ರಿ ಮಾಡ್ತಾ ಇದ್ದಾರೆ, ಅದ್ರದ್ದು ಫೀಡ್ಬ್ಯಾಕ್ ಬರುತ್ತೆ. ಇದ್ರ ಎಲ್ಲದ್ರ ಜೊತೆಗೆ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಇಂಟರ್ವೈನಿಂಗ್ ಎಲಿಮೆಂಟ್ ಹೊಂದಿರುತ್ತೆ. ಅದನ್ನು ನಾನು ವಾಯ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಪ್ರೊಸೆಸ್ ಆಫ್ ಕಮ್ಯುನಿಕೇಷನ್ಲಿ ಇದ್ರದ್ದು ಎಲ್ಲದನ್ನು ಇಂಪಾರ್ಟೆನ್ಸ್ ಏನು ಡೀಟೇಲಾಗಿ ತಿಳ್ಕೊಬೇಕು. ಅದ್ರ ಮೇಲೆ ನಿಮಗೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಈ ಥರ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಸೊ ನಾವು ಬೇರೆ ಬೇರೆ ಆಸ್ಪೆಕ್ಟಿಂದ ಅದನ್ನು ಕ್ಲಾಸಿಫಿಕೇಷನ್ ಮಾಡ್ಕೊಳ್ತಾ ಹೋಗ್ಬೋದು. ಬೇಸ್ಡ್ ಆನ್ ಡೈರೆಕ್ಷನ್ನು, ಏಜೆಂಟಿಂಗ್ ಯಾವ್ದು ಯೂಸ್ ಮಾಡ್ತೀವಿ, ಸ್ಟ್ರಕ್ಚರ್ ಹೇಗಿದೆ, ಚಾನಲ್ ಅಥವಾ ಮೀಡಿಯಮ್ ಯಾವ್ದು ಯೂಸ್ ಮಾಡ್ತೀವಿ, ಬೇಸ್ಡ್ ಆನ್ ದಟ್ ಆಲ್ಸೋ ವಿ ಕ್ಯಾನ್ ಡೂ ಇಟ್. ಡೈರೆಕ್ಷನ್ ಅಂದರೆ ಅಪ್ವರ್ಡ್ ಡೈರೆಕ್ಷನ್ ಇರ್ಬೋದು, ಡೌನ್ವರ್ಡ್ ಇರ್ಬೋದು, ಹಾರಿಜಾಂಟಲ್ ಅಥವಾ ಲ್ಯಾಟ್ರಲ್ ಇರ್ಬೋದು, ಡಯಾಗ್ನಲ್ ಅಥವಾ ಕ್ರಾಸ್ ವೈಸ್ ಇರ್ಬೋದು. ಸೊ ನೀವು ಮಾತಾಡ್ತಿರ್ತೀರ ಅಂದರೆ ನಿಮ್ಮ ಸುಪೀರಿಯರ್ ಇರೋರು ಟೀಚರು ಸ್ಟೂಡೆಂಟಿಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವಾಗ ಅದನ್ನು ಏನಂತ ಕರಿತೀವಿ ನಾವು, ಡೌನ್ವರ್ಡ್ ಅಂತ ಹೇಳ್ತೀವಿ. ಆ ಥರ ಕೆಳಗಡೆಯವರು ಮೇಲ್ಗಡೆಯವರು ಮಾತಾಡ್ತಾ ಇದ್ದರೆ ಅದನ್ನು ಅಪ್ವರ್ಡ್ ಅಂತ ಹೇಳ್ತೀವಿ. ಹಾರಿಜಾಂಟಲ್, ಇಬ್ಬರು ಸೇಮ್ ಇರೋರು ಆದರೆ ಹಾರಿಜಾಂಟಲ್. ಅಥವಾ ಫಸ್ಟ್ ಇಯರೋರು ಸೆಕೆಂಡ್ ಇಯರ್ ಜೊತೆಗೆ ಮಾತಾಡ್ತಿದ್ರೆ ಅದನ್ನು ನಾವು ಡಯಾಗ್ನಲ್ ಅಂತ ಹೇಳ್ತೀವಿ. ಆ ಥರ. ಅದೇ ರೀತಿ ಫಾರ್ಮಲ್ಲು, ಇನ್ಫಾರ್ಮಲ್ಲು, ಗ್ರೇಪ್ ಫೈನ್ ಅಂತ ಹೇಳ್ತೀವಿ. ಫಾರ್ಮಲ್ ಅಂತಂದರೆ ಈಗ ಯಾರಿಗೋ ನಾನು ಈಗ ಎಲ್ಲೋ ಒಂದು ಕಡೆಗೆ ಭಾಷಣ ಮಾಡ್ತಾ ಇದ್ದೀನಿ ಅಂತಂದರೆ ಫಾರ್ಮಲಾಗಿ ನನಗೆ ಏನಿರುತ್ತಲ್ಲ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಫಾರ್ಮಲಾಗಿ ಕಮ್ಯುನಿಕೇಟ್ ಮಾಡಬೇಕು. ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಹೋಗಿದ ತಕ್ಷಣ ಗ್ರೀಟ್ ಮಾಡಬೇಕು, ಆಮೇಲೆ ಇದಾದಮೇಲೆ ಇದು ಅಂತ ನಾನು ಸ್ಟ್ರಕ್ಚರ್ ವೈಸ್ ಅದನ್ನು ಏನು ಮಾಡ್ತಾ ಹೋಗಬೇಕು, ಕಮ್ಯುನಿಕೇಟ್ ಮಾಡ್ತಾ ಹೋಗಬೇಕು. ಅಂಥದಕ್ಕೆ ಫಾರ್ಮಲ್ ಅಂತ ಹೇಳ್ತೀವಿ. ಇನ್ಫಾರ್ಮಲ್ ಅಂತಂದರೆ ಏನು ಹೇಳಬೇಕು ಅಂತ ಮೆಸೇಜ್ನ ಅದನ್ನು ಹೇಳ್ತೀನಿ, ಇನ್ಫಾರ್ಮಲ್ ಆಗಿ ಹೇಳ್ತೀನಿ. ಆ ಥರ ಪ್ರೊಸೀಜರ್ಸ್ ಏನಿದೆಯಲ್ಲ, ಪ್ರೋಟೋಕಾಲ್ ಏನಿದೆಯಲ್ಲ, ಅದು ಯಾವುದು ಫಾಲೋ ಮಾಡ್ದಲ್ಲ ಹೇಳ್ತೀನಲ್ಲ, ಅಂಥದಕ್ಕೆ ಇನ್ಫಾರ್ಮಲ್ ಅಂತಾರೆ. ಎಲ್ಲದಕ್ಕಿಂತ ಇನ್ನೊಂದಿದೆ ಗ್ರೇಪ್ ಫೈನ್ ಅಂತ ಹೇಳ್ತಾರೆ. ಕೆಲವೊಂದ್ಸಲ ಏನಾಗುತ್ತೆ, ಗಾಸಿಪ್ ಮಾಡೋದು, ಬೇಸ್ಲೆಸ್ ಟಾಕ್ ಮಾಡ್ತಾ ಇರ್ತೀವಲ್ವ, ಅಂಥದಕ್ಕೆ ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಏಜೆಂಟ್ ಕೆಲವೊಂದ್ಸಲ ಏನು ಮಾಡ್ತೀವಿ ಅಂತಂದರೆ ನಾವು ಇಂಟರ್ಪರ್ಸ್ನಲ್ ನಮ್ಮಷ್ಟಕ್ಕೆ ನಾವೇ ಮಾತಾಡ್ಕೊಳ್ತೀವಿ, ಬೇರೆಯವ್ರ ಜೊತೆ ಮಾತಾಡ್ತೀವಿ, ಗ್ರೂಪ್ ಡಿಸ್ಕಷನ್ ಮಾಡ್ತೀವಿ, ಮಾಸ್ ಕಮ್ಯುನಿಕೇಷನ್ ಮಾಡ್ತೀವಿ. ಸೊ ಇದನ್ನು ಟೈಪ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಬರುತ್ತೆ. ಯೂಸಿಂಗ್ ಡಿಫ್ರೆಂಟ್ ಏಜೆಂಟ್ಗಳನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಅದೇ ಥರ ಚಾನಲ್ ಅಥವಾ ಮೀಡಿಯಮ್ನ ಯೂಸ್ ಮಾಡಿಕೊಂಡು ವರ್ಬಲ್ ಅಥವಾ ನಾನ್ ವರ್ಬಲ್. ವರ್ಬಲ್ ಅಂತಂದರೆ ವಿಚ್ ಗೋಯಿಂಗ್ ಟು ಯೂಸ್ ದಿ ವರ್ಡ್ಸ್, ಅಂಥದಕ್ಕೆ ವರ್ಬಲ್ ಅಂತಾರೆ. ಈ ವರ್ಡ್ಸ್ ಯೂಸ್ ಮಾಡ್ದಲೆ ಸೈನ್ಸ್ ಲ್ಯಾಂಗ್ವೇಜ್ ಇರ್ಬೋದು, ಅಂಥದನ್ನೆಲ್ಲ ಹೇಳ್ತೀವಲ್ಲ, ಅಂಥದಕ್ಕೆ ನಾನ್ ವರ್ಬಲ್ ಅಂತ ಹೇಳ್ತಾರೆ. ಏಕೆಂದ್ರೆ ವರ್ಬಲಲ್ಲಿ ರಿಟರ್ನ್ ಇರ್ಬೋದು, ಅದನ್ನೆಲ್ಲ ನೀವು ಡೀಟೇಲ್ ಆಗಿ ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಬ್ಯಾರಿಯರ್ಸ್ ಇನ್ ಕಮ್ಯುನಿಕೇಷನ್. ನಮಗೆ ಈಗ ಕಮ್ಯುನಿಕೇಷನ್ ಅಂದರೆ ಏನು, ಯಾಕೆ ಮಾಡಬೇಕು ಅದೆಲ್ಲ ಗೊತ್ತಾಯಿತು. ಸೊ ಆದರೆ ಏನಾಗುತ್ತೆ, ಕೆಲವೊಂದ್ಸಲ ಏನಾಗುತ್ತೆ, ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗಲ್ಲ. ಅದಕ್ಕೆ ಇದೆಲ್ಲ ಮೆನಿ ಬ್ಯಾರಿಯರ್ಸ್ ಇರುತ್ತೆ. ಯಾವ್ಯಾವುದು ಅಂದರೆ ಫಿಸಿಕಲ್ ಬ್ಯಾರಿಯರ್ ಇರ್ಬೋದು. ಫಿಸಿಕಲ್ ಬ್ಯಾರಿಯರ್ ಅಂತಂದರೆ ನಾವು ಹೇಳ್ತಾ ಇರೋದು ಅವ್ರಿಗೆ ಕೇಳಿಸ್ತಲೇ ಇರ್ಬೋದು, ತುಂಬ ನಾಯ್ಸ್ ಇರ್ಬೋದು, ಸೌಂಡ್ ಬರ್ತಾ ಇರ್ಬೋದು, ಎಲ್ಲ ಒಂದು ಕಡೆಗೆ ಜನರೇಟರ್ ಸೌಂಡ್ ಆಗ್ತಾ ಇರ್ಬೋದು, ಅಥವಾ ಇನ್ನೊಬ್ರು ಯಾರೋ ಜೋರಾಗಿ ಮಾತಾಡ್ತಾ ಇರ್ಬೋದು. ಇಂಥದಕ್ಕೆಲ್ಲ ನಾವೇನಂತ ಕರಿತೀವಿ, ಫಿಸಿಕಲ್ ಬ್ಯಾರಿಯರ್. ಅಥವಾ ಫೋನ್ ಜೋರಾಗಿ ಇರ್ತಾ ಇರ್ಬೋದು, ಅಥವಾ ಲೈಟ್ ಸರಿಯಾಗಿ ಬೀಳ್ತಲೇ ಇರ್ಬೋದು. ಸೊ ಅಂಥದಕ್ಕೆಲ್ಲ ಏನಂತ ಕರಿತೀವಿ ನಾವು, ಫಿಸಿಕಲ್ ಬ್ಯಾರಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಸೆನ್ಸೊಮ್ಯಾಟಿಕ್ ಬ್ಯಾರಿಯರ್ ಅಂತ ಹೇಳ್ತೀವಿ. ಇದು ಏನು ಅಂತಂದರೆ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತಲೇ ನನಗೆ ತಿಳಿತಾ ಇಲ್ಲ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆನ್ಸೊಮ್ಯಾಟಿಕ್ ಬ್ಯಾರಿಯರ್ ಅಂತ. ಆರ್ಗನೈಸೇಷನಲ್ ಬ್ಯಾರಿಯರ್ ಅಂತಂದರೆ ಈಗ ಪ್ರಿನ್ಸಿಪಲ್ ಏನು ಮಾಡ್ತಾರೆ, ಲೆಕ್ಚರರ್ಗೆ ಹೇಳಬೇಕು ಅಂದರೆ ಯಾರ ಕಡೆನೋ ಹೇಳಿ ಕಳಿಸಿದ್ರೆ ಅದು ಕರೆಕ್ಟಾಗಿ ಹೇಳ್ದಲ್ಲೇ ಇದ್ದರೆ, ಆ ಮೀಡಿಯಮ್ ಅವ್ರು ಹೇಳ್ತಾ ಯಾರೋ ಒಬ್ಬರು ಅಟೆಂಡರ್ ಕೈಲಿ ಏನೋ ಹೇಳಿ ಕಳಿಸಿದ್ದಾರೆ ಅಂದರೆ ಅಟೆಂಡರ್ ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ದಲ್ಲೇ ಇದ್ದರೆ ಅದು ಫಾರ್ಮಲ್ಲ, ಇನ್ಫಾರ್ಮಲ್ಲ, ಅಂಥದಕ್ಕೆಲ್ಲ ಏನಂತ ಕರಿತೀವಿ, ಆರ್ಗನೈಸೇಷನಲ್ ಬ್ಯಾರಿಯರ್ ಅಂತ ಕರಿತೀವಿ. ಸೈಕಲಾಜಿಕಲ್ ಬ್ಯಾರಿಯರ್. ಕೆಲವು ಸಲ ಏನಾಗುತ್ತೆ ಅಂತಂದರೆ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ದಾಗ ಅವ್ರದ್ದು ಸೋಷಿಯಲ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಅವ್ರದ್ದು ಸೈಕಲಾಜಿಕಲ್ ಸ್ಟೇಟ್ ಇರ್ಬೋದು. ಅದೆಲ್ಲ ಏನಾಗುತ್ತೆ, ಅದ್ರ ಮೇಲೆ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ನಾವು ಏನು ಮಾಡ್ತೀವಿ ಅಂತ ನಾವು ಹೇಳೋದನ್ನ ಆ ಥರ ಅರ್ಥ ಮಾಡ್ಕೊಳ್ತಾರೆ, ಬೇರೆ ಥರ ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಅದೂ ಬ್ಯಾರಿಯರ್ ಆಗ್ತಾ ಹೋಗುತ್ತೆ. ನಾನು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಇರುತ್ತೆ. ಅದೇ ಥರ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರ್ಬೋದು. ಸೊ ನಾನು ತಮಿಳಲ್ಲೇ ಹೇಳ್ತಾ ಇದ್ದೀನಿ ಅಂತಂದರೆ ಅರ್ಥ ಆಗ್ದಲೇ ಇರ್ಬೋದು.
ಅವ್ನಿಗೆ ಆ ಭಾಷೆ ಬರಲಿಲ್ಲ ಅಂದರೆ ಗೊತ್ತಾಗ್ತಲೇ ಇರ್ಬೋದು. ಅದಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತಾರೆ. ಇಂಡಿವಿಜುವಲ್ ಬ್ಯಾರಿಯರ್, ಸೊ ನನಗೆ ಆದಂಥ ಕಾಂಪ್ಲೆಕ್ಸ್ ಇರ್ಬೋದು, ಅಥವಾ ನನಗೆ ಆದಂಥ ಪ್ರಾಬ್ಲಮ್ ಇರ್ಬೋದು, ಕೆಲವು ಸಲ ನನಗೆ ಕೇಳಿಸ್ತಲೇ ಇರ್ಬೋದು, ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ, ಅದಕ್ಕೆ ಇಂಡಿವಿಜುವಲ್ ಬ್ಯಾರಿಯರ್ ಅಂತ ಹೇಳ್ತೀವಿ. ಅದೇ ಥರ ಟೆಕ್ನಿಕಲ್ ಜಾರ್ಗನ್, ಎಷ್ಟೊಂದು ಪದಗಳನ್ನ ಐಫಂಡ ಪದಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಆ ಪದದ ಅರ್ಥನೇ ನನಗೆ ಗೊತ್ತಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಎವ್ರಿ ಕ್ಲಾಸಲ್ಲಿ ನಾವೇನು ಮಾಡಬೇಕು ಅಂದರೆ ಬ್ರಿಡ್ಜ್ ಕೋರ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಹಳೆದವನಿಗೆ ಎಷ್ಟೊಂದು ಅರ್ಥ ಆಗಿರೋಲ್ಲ, ಅದನ್ನು ಅರ್ಥ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅರ್ಥ ಮಾಡಿದ್ಮೇಲೆ ಈ ಪಾಠ ಅರ್ಥ ಆಗುತ್ತೆ. ಹಾಗಾಗಿ ಅದನ್ನು ನಾವು ಎವ್ರಿ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಫಾಲೋ ದಟ್ ಆ್ಯಸ್ ಅ ಟೀಚರ್. ಅದಕ್ಕೆ ಏನಂತ ಕರೀತಾರೆ, ಟೆಕ್ನಿಕಲ್ ಜಾರ್ಗನ್ ಬ್ಯಾರಿಯರ್ ಅಂತ ಕರೀತಾರೆ, ಅಥವಾ ಎಮೋಷನಲ್ ಬ್ಯಾರಿಯರ್. ಇವಾಗ ನಾನು ತುಂಬ ಡಿಪ್ರೆಸ್ ಆಗಿರ್ಬೋದು, ಊಟ ಮಾಡ್ದಲೇ ಇರ್ಬೋದು, ಮನೇಲಿ ಯಾರ ಕೈಲೋ ಬಯಸ್ಕೊಂಬಂದಿರ್ಬೋದು, ಅದರಿಂದ ನನಗೆ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ತಿಳಿದಲೇ ಇರ್ಬೋದು. ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಎಮೋಷನಲ್ ಬ್ಯಾರಿಯರ್. ಅದನ್ನು ಕಮ್ಯುನಿಕೇಷನ್ಗೆ ಎಫೆಕ್ಟಿವ್ ಆಗಿ ಆಗದಿರೋದಕ್ಕೆ ಹೋಗ್ತಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಕ್ಲಾಸ್ ರೂಮ್ ಕಮ್ಯುನಿಕೇಷನ್. ಕ್ಲಾಸ್ ರೂಮ್ ಕಮ್ಯುನಿಕೇಷನ್ಗೆ ಎಷ್ಟೊಂದು ಮಾಡಲ್ಗಳಿವೆ. ಇದೇ ಮಾಡಲ್ ಕರೆಕ್ಟು, ಇದು ಮಾಡಲ್ ತಪ್ಪು, ಇದೇ ಥರ ಇರಬೇಕು ಅಂತ ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್, ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಸ್ಟೂಡೆಂಟ್, ವೇರ್ ಯು ಆರ್ ಗೋಯಿಂಗ್ ಟು ಲೊಕೇಟೆಡ್. ಅದ್ರ ಎಲ್ಲದ್ರ ಮೇಲೂ ನೀವು ಏನು ಮಾಡಬೇಕಾಗತ್ತೆ, ಅದನ್ನು ಕಮ್ಯುನಿಕೇಷನ್ನ ಇದೇ ಥರ ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಮೆಥಡ್ ಅಂತ ಹೇಳೋಕ್ಕಾಗಲ್ಲ. ಆ ಪರಿಸ್ಥಿತಿಗೆ, ಅವತ್ತಿಗೆ, ಸಿಚುಯೇಷನ್ಗೆ ಏನಿದೆ ಆ ರೀತಿಯಾಗಿ ನೀವು ಮಾಡ್ತಾ ಹೋಗಬೇಕಾಗತ್ತೆ. ಯೂಶಲಿ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಈಸ್ ಎ ಕಾಗ್ನಿಟಿವ್ ಇನ್ ನೇಚರ್. ನೆಕ್ಸ್ಟು ಸೈಕೋ ಮೋಟರ್, ಅಂದರೆ ನೀವೇನು ಮಾಡಬೇಕಾಗತ್ತೆ, ಸಿಂಪಥೆಟಿಕಲಿ ಅವ್ರಿಗೆ ಅದನ್ನು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಡಿಸಿಪ್ಲಿನ್ ಸ್ಕಿಲ್ ಇರಬೇಕಾಗತ್ತೆ. ಸೊ ಸ್ವಲ್ಪ ಹೊತ್ತು ಫಾಸ್ಟಾಗಿ ಹೇಳ್ಬಿಡೋದು, ಆಮೇಲೆ ನಿಧಾನ ಮಾಡಿಬಿಡೋದು, ಅಥವಾ ತುಂಬ ಫಾಸ್ಟಾಗಿ ಬರ್ಕೊಂಡು ಹೋಗ್ಬಿಡೋದು, ಬರೀತಾ ಇರೋದು, ಬರೀ ಮಾತಾಡ್ತಾ ಇರೋದು, ಆ ಥರ ಮಾಡೋದಕ್ಕಾಗಲ್ಲ. ಸೊ ದೇರ್ ಶುಡ್ ಬಿ ಸಮ್ ಸಾರ್ಟ್ ಆಫ್ ಡಿಸಿಪ್ಲಿನ್ ಇರಬೇಕು ವೆನ್ ಐ ಆಮ್ ಗೋಯಿಂಗ್ ಟು ಕಮ್ಯುನಿಕೇಟ್ ವಿತ್ ಅ ಸ್ಟೂಡೆಂಟ್. ಹಾಗೆ ಡಿಸಿಪ್ಲಿನ್ ಸ್ಕಿಲ್ ಇರಬೇಕು. ಸೊ ಬೇರೆ ಬೇರೆ ಮಾಡ್ಲ್ಗಳಿವೆ, ಬೇರೆ ಬೇರೆ ಅವರು ಹೇಳಿದ್ದಾರೆ. ಲೀನಿಯರ್ ಮಾಡಲ್ ಅಂತಂದರೆ ಓನ್ಲಿ ಒನ್ ವೇ ಟಾಕಿಂಗ್. ಟೀಚರ್ ಮಾತಾಡ್ತಿರ್ತಾರೆ, ಸ್ಪೀಕರ್ ವಿಲ್ ಬಿ ಸ್ಪೀಕಿಂಗ್ ಆ್ಯಂಡ್ ಲಿಸನರ್ ವಿಲ್ ಬಿ ಲಿಸ್ನಿಂಗ್. ಅಂಥದಕ್ಕೆ ಏನಂತ ಕರಿತೀವಿ, ಲೀನಿಯರ್ ಮಾಡಲ್ ಅಂತ. ಇಂಟ್ರಾಕ್ಟಿವ್ ಮಾಡಲ್ ಅಂತಂದರೆ ಹಿ ವಿಲ್ ಬಿ ಸ್ಪೀಕಿಂಗ್ ಆ್ಯಂಡ್ ದೇ ವಿಲ್ ಬಿ ಲಿಸನಿಂಗ್. ಅಗೇನ್ ಅದೇನಾಗ್ಬೋದು ಅಂತಂದರೆ ಆಫ್ಟರ್ವರ್ಡ್ಸ್ ಯು ಮೇ ಆಸ್ಕ್ ಕ್ವಶನ್ಸ್, ಇಂಟ್ರಾಕ್ಟಿವ್ ಆಗ್ಬೋದು. ಅಂಥದಕ್ಕೆ ಇಂಟ್ರಾಕ್ಟಿವ್ ಮಾಡಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ರಾನ್ಸ್ಲೇಷನಲ್ ಮಾಡಲ್ ಅಂತಂದರೆ ಏನು ಅಂತಂದರೆ that is also interactive model only, ಆದರೆ ವಿಚ್ ಈಸ್ ಮಚ್ ಮೋರ್ ಹೈಯರ್ ದ್ಯಾನ್ ಇಂಟ್ರಾಕ್ಟಿವ್ ಮಾಡಲ್. ಸೊ ಆ ಥರ ನೀವು ಯಾವ ಮಾಡಲ್ಗೆ ಬೇಕಾದ್ರೂ ತೊಗೊಂಡು ಆ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ, ಕಮ್ಯುನಿಕೇಟ್ನ ಇನ್ ಎ ಕ್ಲಾಸ್ ರೂಮ್. ಅಗೇನ್ ಎವ್ರಿ ಡೇ ಕ್ಲಾಸ್ ರೂಮಲ್ಲಿ ಏನಾಗ್ತಾ ಹೋಗುತ್ತೆ, ಸಿಚುಯೇಷನ್ಸು ಬೇರೆ ಆಗ್ತಾ ಹೋಗುತ್ತೆ. ಆ ಸಿಚುಯೇಷನ್ ತಕ್ಕಂಗೆ ನೀವೇನು ಮಾಡಬೇಕಾಗತ್ತೆ, ಆ್ಯಕ್ಟ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಯು ಹ್ಯಾವ್ ಟು ಯೂಸ್ ಯುವರ್ ಕಾಮನ್ ಸೆನ್ಸ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಆನ್ಸರ್ ದಿ ಕ್ವಶನ್. ಅಗೇನ್ ಆ ಕ್ವಶನ್ಸ್ಗಳಲ್ಲಿ ಏನಾಗಿರುತ್ತೆ ಅಂದರೆ ಮೋರ್ ದ್ಯಾನ್ ಒನ್ ಆನ್ಸರ್ ಮೇ ಬಿ ಕರೆಕ್ಟ್ ಅಂತ ಅನಿಸ್ತಾ ಇರುತ್ತೆ. ಮೋರ್ ಅಪ್ರೋಪ್ರಿಯೇಟ್ ನೀವು ಆನ್ಸರ್ನ ನೀವು ಅಲ್ಲಿ ಚೂಸ್ ಮಾಡಬೇಕಾಗತ್ತೆ. ಅದಾದಮೇಲೆ ಮಾಸ್ ಕಮ್ಯುನಿಕೇಷನ್ ಇದೆ. ನ್ಯೂಸ್ ಪೇಪರ್ ಇರ್ಬೋದು, ಹೌ ಟು ರೈಟ್ ಇನ್ ಎ ನ್ಯೂಸ್ ಪೇಪರ್, ಹೌ ಯು ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ ಇನ್ ಎ ನ್ಯೂಸ್ ಪೇಪರ್. ರೇಡಿಯೋ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಜರ್ನಲ್ಸ್ ಇರ್ಬೋದು, ಜರ್ನಲ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು. ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಮಾಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು 7 C's ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಸೊ ನೀವು ಏನು ಕಮ್ಯುನಿಕೇಟ್ ಮಾಡ್ತಾ ಇರ್ತೀರಲ್ಲ, ಅದು ಕಂಪ್ಲೀಟ್ನೆಸ್ಗೆ ಆಗಬೇಕು. ಅದು ಕಂಪ್ಲೀಟ್ಲಿ ನಾನು ಏನು ಹೇಳಬೇಕು ಅಂತ ಇದ್ದೀನೋ ಆ ಇನ್ಫಾರ್ಮೇಷನ್ನ ಕಂಪ್ಲೀಟಾಗಿ ಒಂದರಿಂದ ಒಬ್ರಿಗೆ ಪಾಸ್ ಆನ್ ಮಾಡಿರಬೇಕು. ಕಾನ್ಷಿಯಸ್ನೆಸ್ ಆಗಿ ಅದನ್ನು ಕರೆಕ್ಟಾಗಿ ತಪ್ಪಿಲ್ದಂಗೆ ನಾನೇನು ಮಾಡಬೇಕಾಗತ್ತೆ, ವಿತ್ ಮೈ ಕಾನ್ಷಿಯಸ್ನೆಸ್ ನಾನು ಹೇಳ್ತಾ ಇರಲ್ಲ ನಿಜ ಅಂತ ಅಂದ್ಕೊಂಡು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಕನ್ಸಿಡ್ರೇಷನ್, ಸೊ ಹ್ಯಾವ್ ಟು ಕನ್ಸಿಡರ್. ತುಂಬ ಕೆಲವು ಸಲ ಏನಾಗುತ್ತೆ ಅಂದರೆ ತುಂಬ ಇಂಟೆಲಿಜೆಂಟ್ ಸ್ಟೂಡೆಂಟು ಇರ್ತಾರೆ, ತುಂಬ ಡಲ್ ಸ್ಟೂಡೆಂಟ್ಸು ಇರ್ತಾರೆ. ಸೊ ಡಲ್ ಸ್ಟೂಡೆಂಟ್ಸ್ಗೂ ಅರ್ಥ ಆಗಬೇಕು, ಇಂಟೆಲಿಜೆಂಟ್ ಸ್ಟೂಡೆಂಟ್ಸು ನಾನು ಏನು ಮಾಡಬೇಕಾಗತ್ತೆ, ಮ್ಯಾನೇಜ್ ಮಾಡಿ. ಲೈಕ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ದಿ ಕನ್ಸಿಡ್ರೇಷನ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಕಮ್ಯುನಿಕೇಟ್. ಆ ಥರದ್ದಿರುತ್ತೆ. ಕ್ಲಾರಿಟಿ ಇರಬೇಕಾಗತ್ತೆ. ನಾನು ಏನು ಹೇಳ್ತಿರ್ತೀನೋ ಅದನ್ನು ಕನ್ಫ್ಯೂಷನ್ ಆಗದೆ ಇರೋ ಥರ ಏನು ಮಾಡಬೇಕಾಗತ್ತೆ, ನಾನು ಕ್ಲಾರಿಟಿ ವೈಸ್ ಅದನ್ನು ಹೇಳಬೇಕಾಗತ್ತೆ. ನೆಕ್ಸ್ಟು ಕಾಂಕ್ರೀಟ್ನೆಸ್. ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ಫರ್ಮ್ ಆಗಿಲ್ಲ, ನಾನು ಹೇಳ್ತಾ ಇರೋದು ಕರೆಕ್ಟ್, ಯಾರೋ ಒಬ್ರು ಬಂದಿಲ್ಲ, ನೀವು ಹೇಳ್ತಾ ಇರೋದು ಸರಿ ಇಲ್ಲ ಅಂತಂದರೆ, ಇಲ್ಲ ನಾನು ಹೇಳ್ತಾ ಇರೋದು ಕರೆಕ್ಟು ಅಂತ ಅವ್ರಿಗೆ ಕಮ್ಯುನಿಕೇಟ್, ಅಂದರೆ ಕಾಂಕ್ರೀಟಾಗಿ ನಾನು ಅದನ್ನು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕರೆಕ್ಟ್ನೆಸ್, ನಾನು ಹೇಳ್ತಾ ಇರೋದು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಕರ್ಟಸಿ ಇರಬೇಕಾಗತ್ತೆ. ನಾವು ಹೇಳ್ಬೇಕಾದ್ರೆ ಇವಾಗ ಹೇಗೆ ಅವ್ರ ಜೊತೆ ಮಾತಾಡ್ತೀವಿ ಅಂತ, ಅಂದರೆ ವರ್ಟಾಗಿ ಮಾತಾಡ್ತೀವ, ಸೂಕ್ಷ್ಮವಾಗಿ ಮಾತಾಡ್ತೀವ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಅದು ಕರ್ಟಸಿ ಅನ್ನೋದು ಏನಾಗುತ್ತೆ ಅಂದರೆ ಏಜ್ಡ್ ಪರ್ಸನ್ಗೆ ಹೆಂಗೆ ಮಾತಾಡಬೇಕು, ನಮ್ಮ ಫ್ರೆಂಡ್ಸ್ ಹತ್ರ ಯಾಕೆ ಮಾತಾಡಬೇಕು, ನಮ್ಮ ಟೀಚರ್ ಹತ್ರ ಹೆಂಗೆ ಮಾತಾಡಬೇಕು, ಆಲ್ ದೀಸ್ ಥಿಂಗ್ಸ್ ವಿಲ್ ಕಮ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಯಾರೋ ಒಬ್ಬರು ಫೋನಲ್ಲಿ ಜಾಬ್ ಅವ್ರ ಹತ್ರ ಮಾತಾಡ್ತಿರ್ತೀವಿ ಅಂತ ಇಟ್ಕೊಳ್ಳೋಣ, ರಿಸೆಪ್ಷನಿಸ್ಟ್ಗಳಿರ್ತಾರೆ, ಅಥವಾ BPO ಜಾಬ್ಗಳು ಯಾರೋ ಮಾಡ್ತಿರ್ತಾರೆ, ಅಥವಾ ಬ್ಯಾಂಕ್ ಅವ್ರು ಯಾರೋ ಫೋನ್ ಮಾಡ್ತಾರೆ. ನಾವು ಎಷ್ಟೇ ಒಂಥರ ಬೈದರು ಏನೋ ಮಾಡಿದ್ರು ಅವ್ರೇನು ಮಾಡ್ತಿರ್ತಾರೆ, ಸಮಾಧಾನವಾಗಿ ಮಾತಾಡ್ತಾ ಇರ್ತಾರೆ. ಸೊ ಆ ಟೈಪ್ ಆಫ್ ಕಮ್ಯುನಿಕೇಷನ್ಗೆ ಕರ್ಟಸಿ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಸೊ ಈ ಥರ 7 C ಕಮ್ಯುನಿಕೇಷನ್ಸ್ಗಳು ನೀವು ಬೇಕಾಗತ್ತೆ.
Again, communication play a very important role, not only in a classroom, even in our ಡೇ ಟು ಡೇ ಲೈಫ್. ಸೊ ನೀವು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಕೊಳ್ಳೋಕೆ ಬಂತು ಅಂತಂದರೆ ಈಸಿಯಾಗಿ ಏನು ಮಾಡ್ಕೋಬೋದು, ಇಡೀ ಪ್ರಪಂಚನ ನೀವು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಏಕೆ ನೀವು ಟೀಚರ್ ಆಗ್ತಾ ಇದ್ದೀರಾ ಅಂದರೆ ಫಸ್ಟ್ ಬೇಸಿಕ್ ಕ್ವಾಲಿಟಿ ನಮ್ಗೆ ಏನಿರಬೇಕು ಅಂದರೆ ಐ ಶುಡ್ ಬಿ ಎ ವೆರಿ ಗುಡ್ ಕಮ್ಯುನಿಕೇಟರ್. ಅದಕ್ಕೆ ಹೇಳ್ತಾರೆ, ಮೆಡಿಯೋಕೋರ್ ಟೀಚರ್ ಟೆಲ್ಸ್, ಎ ಗುಡ್ ಟೀಚರ್ ಎಕ್ಸ್ಪ್ಲೇನ್ಸ್, ಎ ಸುಪೀರಿಯರ್ ಟೀಚರ್ ಡೆಮಾನ್ಸ್ಟ್ರೇಟ್, ಎ ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್ ಬೈ ವಿಲಿಯಮ್ ಆಥರ್ವರ್ಡ್ ಹೇಳ್ತಾನೆ. ಸೊ ಹಾಗಾಗಿ ನೀವು ಏನು ಮಾಡಬೇಕಾಗತ್ತೆ, ಇಫ್ ಯು ವಾಂಟ್ ಟು ಬಿಕಮ್ ಎ ಟೀಚರ್, ಇಫ್ ಯು ವಾಂಟ್ ಟು ಬಿಕಮ್ ಎ ವೆರಿ ಗುಡ್ ಕಮ್ಯುನಿಕೇಟರ್, ಯು ಶುಡ್ ಡೆವಲಪ್ ಎ ವೆರಿ ಗುಡ್ ಸ್ಕಿಲ್ ಆಫ್ ಕಮ್ಯುನಿಕೇಷನ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.